ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಕಥಾಮೃತ ಶಶಾಂಕವತಿ ಲಂಬಕ. ಹಿಂದಿನ ಕಥೆ. ನರವಾಹನದತ್ತನನ್ನು ದೇವಕನ್ಯೆಯೊಬ್ಬಳು ಎತ್ತಿಕೊಂಡು ಹೋದಂತೆ ಕನಸಾಯಿತು. ನಿಜಕ್ಕೂ ಹಾಗೇ ಹೊತ್ತು ತಂದಿದ್ದಳು. ತನ್ನನ್ನು ಪರಿಗ್ರಹಿಸುವಂತೆ ಕೇಳಿದಾಗ ಗಾಂಧರ್ವ ವಿವಾಹವಾಗಿ ಅವಳ ಕುಲಗೋತ್ರಗಳನ್ನರಿಯಲು ನರವಾಹನದತ್ತ ಹೆಣ್ಣಾನೆಯ ಕಥೆಯನ್ನು ಹೇಳಿದನು. ಅವಳು ವಾಮದತ್ತನ ಕಥೆ ಹೇಳಿ ತಾನು ಅವಳ ಮಗಳು ಲಲಿತಲೋಚನೆ ಎಂದಳು. ಒಂದು ದಿನ ಅವಳು ಮಾಯವಾಗಿ ಮದನ ಮಂಚುಕೆಯ ನೆನಪಾಗಿ ನರವಾಹನದತ್ತನು ಮೂರ್ಛೆ ಹೋಗಲು ಪಿಶಂಗಜಟನೆಂಬ ಮುನಿ ಅವನಿಗೆ ತಣ್ಣೀರು ಎರಚಿ ಎಚ್ಚರಿಸಿ ಮೃಗಾಂಕದತ್ತ ಮತ್ತು ಆತನ 10 ಮಂತ್ರಿಗಳ ಕತೆ ಹೇಳಿದನು. ತರಂಗ 6. ಗುಣಾಕರನ ಗಾಯಗಳೆಲ್ಲ ವಾಸಿಯಾದ ಮೇಲೆ ಮೃಗಾಂಕದತ್ತನು ತನ್ನ ಪ್ರಯಾಣವನ್ನು ಬೆಳೆಸಿ ಒಂದು ರಾತ್ರಿ ಆ ವಿಂಧ್ಯಾಟವಿಯಲ್ಲಿ ಒಂದು ಮರದ ಕೆಳಗೆ ಮಲಗಿದ್ದನು. ಎಚ್ಚರವಾದಾಗ ನೋಡಿದರೆ ತಮ್ಮ ಮಧ್ಯದಲ್ಲಿ ಯಾವನೋ ಹೊಸಬನೊಬ್ಬನು ಮಲಗಿದ್ದನು. ಅವನು ಮುಸುಕು ತೆಗೆದಾಗ ನೋಡಲು ಅವನು ತನ್ನ ಮಂತ್ರಿಯಾದ ವಿಚಿತ್ರಕಥ. ಇದು ತಿಳಿದ ಕೂಡಲೇ ಎಲ್ಲರಿಗೂ ಎಚ್ಚರವಾಯಿತು. ಅವನು ತನ್ನ ವೃತ್ತಾಂತವನ್ನು ಹೀಗೆಂದು ಹೇಳಿದನು. ವಿಚಿತ್ರಕಥನ ವೃತ್ತಾಂತ. ದೇವ, ನಾಗಶಾಪದಿಂದ ನಾವು ಬೇರೆಯಾದ ಮೇಲೆ ನಾನು ಅಲೆದು ಮರುದಿವಸ ಒಂದು ಕಡೆ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದೆ. ಆಗ ನನ್ನನ್ನು ಒಬ್ಬ ದಿವ್ಯ ಪುರುಷನು ಕರೆದುಕೊಂಡು ಹೋಗಿ ಸ್ನಾನಪಾನಾದಿಗಳನ್ನು ಮಾಡಿಸಿ ತಾನೂ ತನ್ನ 2 ಹೆಂಡಿರೂ ಊಟ ಮಾಡಿದರು. ಊಟವಾದ ಮೇಲೆ ನಾನು ಅವರನ್ನು ಕುರಿತು, ನೀವಾರು? ಸಾಯುತ್ತಾ ಬಿದ್ದವನನ್ನು ಏಕೆ ಕಾಪಾಡಿದಿರಿ? ನಮ್ಮ ದೊರೆ ಇಲ್ಲದ್ದರಿಂದ ಈ ದೇಹ ಬಿಡುವುದೇ ಲೇಸು ಎಂದೆ. ಆ ಮಹಾತ್ಮನು, ನಾನೊಬ್ಬ ಯಕ್ಷ, ಇವರಿಬ್ಬರೂ ನನ್ನ ಹೆಂಡತಿಯರು, ನೀನು ನನ್ನ ಅತಿಥಿ. ಈ ಸಂಸಾರದಲ್ಲಿ ಕಷ್ಟವಿಲ್ಲದ್ದು ಯಾರಿಗೆ? ಯಕ್ಷನಾದ ನಾನೂ ದುಃಖವನ್ನು ಅನುಭವಿಸಬೇಕಾಯಿತು ಎಂದು ತನ್ನ ವೃತ್ತಾಂತವನ್ನು ಹೇಳಿದನು. ಅಟ್ಟಹಾಸ ಯಕ್ಷನ ಕಥೆ. ತ್ರಿಗರ್ತ ನಗರದಲ್ಲಿ ಪವಿತ್ರಧರನೆಂಬ ಬ್ರಾಹ್ಮಣ ಯುವಕನಿದ್ದನು. ಅವನು ತುಂಬ ಬಡವನಾಗಿದ್ದರಿಂದ ಐಶ್ವರ್ಯವಂತರ ಮಧ್ಯದಲ್ಲಿ ಇರಲಾರದೆ ಕಾಡಿಗೆ ಹೋಗಿ ಅಲ್ಲಿ ತನ್ನ ಗುರು ಉಪದೇಶಿಸಿದ್ದ ಮಂತ್ರದಿಂದ ಸೌದಾಮಿನಿ ಎಂಬ ಒಬ್ಬ ಯಕ್ಷಿಣಿಯನ್ನು ಸ್ವಾಧೀನ ಮಾಡಿಕೊಂಡನು. ಅವಳು ಅವನ ಹೆಂಡತಿಯಾದಳು. ಆದರೆ ಮಕ್ಕಳಾಗಲಿಲ್ಲವೆಂದು ಚಿಂತಿಸುತ್ತಿದ್ದ ಅವನನ್ನು ಕುರಿತು ಆ ಯಕ್ಷಿಣಿಯು ಒಂದು ದಿನ, ಆರ್ಯಪುತ್ರ, ಈ ವಿಚಾರದಲ್ಲಿ ಚಿಂತೆ ಮಾಡಬೇಡ, ನಮಗೆ ಮಗನಾಗುತ್ತಾನೆ ಎಂದು ಮುಂದಿನ ವೃತ್ತಾಂತವನ್ನು ತಿಳಿಸಿದಳು. ನಾನು ಪೃಥೂದರನೆಂಬ ಯಕ್ಷನ ಒಬ್ಬಳೇ ಮಗಳು. ನಾನು ಒಂದು ದಿನ ಕೈಲಾಸದಲ್ಲಿ ಅಟ್ಟಹಾಸನೆಂಬ ಯಕ್ಷನನ್ನು ಕಂಡೆ. ನಾವು ಪರಸ್ಪರ ಅನುರೂಪರಾಗಿದ್ದರಿಂದ ನಮ್ಮ ತಂದೆಯು ನಮ್ಮ ಮದುವೆಯನ್ನು ಗೊತ್ತು ಮಾಡಿದನು. ಒಂದು ದಿನ ಕಪಿಶಭ್ರೂ ಎಂಬ ನನ್ನ ಸಖಿಯು ಬಂದು, ಸಖಿ, ಅಪ್ರಿಯವಾದ ಒಂದು ಸಂಗತಿಯನ್ನು ನಿನಗೆ ತಿಳಿಸಬೇಕಾಗಿದೆ. ನಿನ್ನ ವರನಾದ ಅಟ್ಟಹಾಸನು ಅವನ ತಮ್ಮನಾದ ದೀಪ್ತಸಖನೂ, ಒಬ್ಬನು ಕುಬೇರ ಮತ್ತೊಬ್ಬನು ಅವನ ಮಗ ನಡಕೂಬರ ಎಂದು ಕ್ರೀಡಿಸುತ್ತಿದ್ದರು. ಅದನ್ನು ಅಕಸ್ಮಾತ್ ಕಂಡ ನಡಕೂಬರನು, ನೀನು ಮರ್ತ್ಯನಾಗು ಎಂದು ಶಪಿಸಿದನು. ಅವನು ಕ್ಷಮೆ ಬೇಡಲು, ನೀನು ಮನುಷ್ಯನಾಗಿ ನೀನು ಕಾಮಿಸಿರುವ ಯಕ್ಷಿಣಿಯಲ್ಲಿ ನಿನ್ನ ಈ ತಮ್ಮನು ಮಗನಾಗಿ ಹುಟ್ಟಿದ ಮೇಲೆ ಶಾಪ ವಿಮೋಚನೆಯಾಗಲಿ ಎಂದು ಹೇಳಿದನು. ಕೂಡಲೇ ಆ ಅಟ್ಟಹಾಸನು ಮಾಯವಾದನು ಎಂದಳು. ಇದನ್ನು ನಮ್ಮ ತಂದೆಗೆ ತಿಳಿಸಿ, ನಾನು ಅಂದಿನಿಂದ ಕಾದಿದ್ದೆ. ನೀನು ಅಟ್ಟಹಾಸನಾಗಿದ್ದು ಈಗ ಹೀಗೆ ಹುಟ್ಟಿದ್ದೀಯೇ ಎಂದಳು. ಸಕಾಲದಲ್ಲಿ ಅವರಿಗೆ ಮಗು ಹುಟ್ಟಿತು. ಕೂಡಲೇ ಶಾಪ ವಿಮೋಚನೆಯಾಯಿತು. ತಮ್ಮನೇ ಮಗನಾಗಿ ಹುಟ್ಟಿದ್ದು ಏಕೆ ಎಂದು ಯಕ್ಷಿಣಿಯು ಕೇಳಲು ಯಕ್ಷನು ಹೀಗೆಂದು ಹೇಳಿದನು. ಈ ಊರಿನಲ್ಲಿ ದೇವದರ್ಶನನೆಂಬ ಬ್ರಾಹ್ಮಣನಿದ್ದಾನೆ. ಅವನಿಗೆ ಬಡತನ ಮತ್ತು ಮಕ್ಕಳಿರಲಿಲ್ಲ. ಆದ್ದರಿಂದ ಐಶ್ವರ್ಯವೂ ಮಕ್ಕಳೂ ಬೇಕೆಂದು ಯಜ್ಞೇಶ್ವರನನ್ನು ಕುರಿತು ತಪಸ್ಸು ಮಾಡಿದನು. ಅವನು ಕನಸಿನಲ್ಲಿ ಬಂದು, ನಿನಗೆ ಔರಸ ಸಂತತಿ ಇಲ್ಲ, ಬೇರೆ ವಿಧವಾದ ಮಗನೇನೋ ಲಭಿಸುತ್ತಾನೆ, ಅವನಿಂದಲೇ ಬಡತನವು ನೀಗುತ್ತದೆ ಎಂದು ವರ ಕೊಟ್ಟನು. ಅದು ನೆರವೇರಬೇಕಾಗಿದ್ದರಿಂದ ಅವನು ನಿದ್ರಿಸುತ್ತಿದ್ದಾಗ ಅಟ್ಟಹಾಸನೂ ಅವನ ಹೆಂಡತಿಯೂ ಅವನ ಮನೆಗೆ ಹೋಗಿ ಅಲ್ಲಿ ತಮ್ಮ ಮಗುವಿಗೆ ರತ್ನಮಾಲಿಕೆಯನ್ನು ಹಾಕಿ
ಅದನ್ನು ಹೊನ್ನಿನಿಂದ ತುಂಬಿದ ಕೊಪ್ಪರಿಗೆಯ ಮೇಲೆ ಕೂರಿಸಿದರು. ದೇವದರ್ಶನನು ಆ ಮಗುವನ್ನು ಕರೆದುಕೊಂಡು ಅದಕ್ಕೆ ಶ್ರೀದರ್ಶನವೆಂದು ನಾಮಕರಣ ಮಾಡಿದನು. ಅವನು ವಯಸ್ಸಿಗೆ ಬರಲು ಒಂದು ದಿನ ದೇವದರ್ಶನನು ಯಾತ್ರೆ ಹೊರಟು ಪ್ರಯಾಗದಲ್ಲಿ ದೇಹ ಬಿಟ್ಟನು. ಹೆಂಡತಿಯು ಅಗ್ನಿ ಪ್ರವೇಶ ಮಾಡಿದಳು. ಪ್ರಾಜ್ಞನಾದರೂ ಅವನು ತಾನಾದ್ದರಿಂದ ಜೂಜು ಮತ್ತು ಮೊದಲಾದ ವ್ಯಸನಗಳಿಗೆ ಬಿದ್ದು ಆ ಐಶ್ವರ್ಯವನ್ನೆಲ್ಲ ಕಳೆದುಕೊಂಡು ತಿನ್ನುವುದಕ್ಕೆ ಅನ್ನವಿಲ್ಲದಂತಾದನು. ಆಗ ಅವನ ಜೂಜಿನ ಕಟ್ಟೆಯ ಸ್ನೇಹಿತನಾದ ಮಕರಕನೆಂಬುವನು ಅವನಿಗೆ ಧೈರ್ಯ ಹೇಳಿ ಊಟಕ್ಕಿಟ್ಟು ಈ ಕಥೆಯನ್ನು ಹೇಳಿದನು. ಭೂನಂದನ ಕುಮುದಿನಿಯರ ಕಥೆ. ಕಾಶ್ಮೀರದಲ್ಲಿ ಭೂನಂದನನೆಂಬ ರಾಜನಿದ್ದನು. ಅವನು ಒಂದು ರಾತ್ರಿ ಒಬ್ಬ ದೈತ್ಯ ಕನ್ಯೆಯೊಡನೆ ಇದ್ದಂತೆ ಅನುಭವವಾಯಿತು. ಯಾರೋ ದಿವ್ಯ ಸ್ತ್ರೀಯು ತನ್ನನ್ನು ಹೀಗೆ ವಂಚಿಸಿರಬೇಕೆಂದು ತೋರಿ ಅವಳನ್ನು ಪಡೆಯಬೇಕೆಂದು ಹೊರಟನು. ಕ್ರಮಸರಸ್ಸೆಂಬ ತೀರ್ಥಕ್ಕೆ ಹೋದಾಗ ಅಲ್ಲಿಗೆ ಒಬ್ಬ ತಪಸ್ವಿ ಬಂದು ತನ್ನ ಯೋಗಶಕ್ತಿಯಿಂದ ಅವನನ್ನು ಪಾತಾಳಕ್ಕೆ ಕರೆದುಕೊಂಡು ಹೋಗಿ ಆ ದೈತ್ಯ ಕನ್ಯೆಯನ್ನು ತೋರಿಸಿದನು. ಆದರೆ ಅವಳು ಕೊಟ್ಟ ಮಾಂಸದ ಸಾರನ್ನು ಕುಡಿಯಲು ಜುಗುಪ್ಸೆ ಪಟ್ಟದ್ದರಿಂದ ಅವಳು ಅದನ್ನು ಅವನ ತಲೆಯ ಮೇಲೆ ಎಸೆದು ಹೋದಳು. ಅವನು ಅವಳನ್ನು ಬಿಟ್ಟು ಮತ್ತೆ ಭೂಲೋಕಕ್ಕೆ ಬರಬೇಕಾಯಿತು. ಆದರೆ ಆ ಮದ್ಯಸಾರದ ವಾಸನೆಗೆ ಅವನನ್ನು ಭೃಂಗಗಳು ಮುತ್ತಿಕೊಂಡು ಕಷ್ಟ ಕೊಡುತ್ತಿದ್ದವು. ಆಗ ಮತ್ತೊಬ್ಬ ಮುನಿಪುತ್ರನು ಬಂದು ಅವನಿಗೆ ತನ್ನ ಕೃಷ್ಣಾಜಿನವನ್ನು ಕೊಟ್ಟು ಅದನ್ನು ಹೊದ್ದುಕೊಂಡರೆ ಭೃಂಗಗಳು ಹೋಗುವುವೆಂದು ಹೇಳಿದನು. ಅವನು ಹಾಗೆಯೇ ಮಾಡಿ 12 ವರ್ಷದ ದಿವಸ ಈಶ್ವರನನ್ನು ಕುರಿತು ತಪಸ್ಸು ಮಾಡಿದನು. ಆಗ ಆ ದೈತ್ಯ ಕನ್ಯೆಯಾದ ಕುಮುದಿನಿ ಎಂಬುವಳು ತಾನೇ ಅವನಿದ್ದಡೆ ಬಂದಳು. ಹೀಗೆಂದು ಹೇಳಿ ಅವನನ್ನು ಜೊತೆಕೊಂಡು ಮುಖರಕನು ತ್ರಿಗರ್ಷ ನಗರವನ್ನು ಬಿಟ್ಟು ಹೊರಟನು. ದಾರಿಯಲ್ಲಿ ಶ್ರೀದರ್ಶನನ ಜನಕ ತಾಯಿ ತಂದೆಗಳಾದ ಸೌದಾಮಿನಿ ಅಟ್ಟಹಾಸರು ಅಂತರಿಕ್ಷದಲ್ಲಿ ಹೋಗುತ್ತಿದ್ದು ಅವನ ಸ್ಥಿತಿಯನ್ನು ನೋಡಿ ಮರುಕದಿಂದ, ಅಯ್ಯ ಶ್ರೀದರ್ಶನ, ನಿನ್ನ ತಾಯಿ ನಿಮ್ಮ ಮನೆಯಲ್ಲಿ ತನ್ನ ಆಭರಣಗಳನ್ನು ಹೂಳಿಟ್ಟಿದ್ದಾಳೆ. ಅದನ್ನು ತೆಗೆದುಕೊಂಡು ನಿಶ್ಚಿಂತನಾಗಿ ಮಾಲವ ದೇಶಕ್ಕೆ ಹೋಗು. ಅಲ್ಲಿ ಶ್ರೀಸೇನನೆಂಬ ರಾಜನಿದ್ದಾನೆ. ಅವನು ಚಿಕ್ಕಂದಿನಲ್ಲಿ ಜೂಜಿನಿಂದ ತುಂಬ ಕಷ್ಟಪಟ್ಟು ಈಗ ಒಂದು ದೊಡ್ಡ ಜೂಜಿನ ಕಟ್ಟೆಯನ್ನು ಏರ್ಪಡಿಸಿದ್ದಾನೆ. ಅಲ್ಲಿ ಆಟಗಾರರು ಇದ್ದುಕೊಂಡು ಸುಖಭೋಜನವನ್ನು ಪಡೆಯುತ್ತಾರೆ. ಅಲ್ಲಿಗೆ ಹೋದರೆ ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಅದರಂತೆ ಅವನೂ ಮುಖರಕನೂ ಮಾಲವ ದೇಶಕ್ಕೆ ಹೋಗುತ್ತಾ ದಾರಿಯಲ್ಲಿ ಒಂದು ಗ್ರಾಮವನ್ನು ಕಂಡರು. ಅದರ ಹತ್ತಿರ ಒಂದು ಕೆರೆಯಿತ್ತು. ಅಲ್ಲಿ ಕೈಕಾಲು ತೊಳೆದುಕೊಂಡು ನೀರು ಕುಡಿದು ಸ್ವಲ್ಪ ವಿಶ್ರಮಿಸಿಕೊಳ್ಳೋಣವೆಂದು ಕುಳಿತಿರಲು ಅಲ್ಲಿಗೆ ರೂಪವತಿಯಾದ ಒಬ್ಬ ಹೆಂಗಸು ನೀರಿಗಾಗಿ ಬಂದಳು. ಶ್ರೀದರ್ಶನನನ್ನು ನೋಡಿ ಪ್ರೀತಿಗೊಂಡು ಅವಳು, ಅಯ್ಯೋ, ಇಲ್ಲಿಗೆ ಏಕೆ ಬಂದಿರಿ? ಪತಂಗವು ಬೆಂಕಿಯಲ್ಲಿ ಬಿದ್ದಂತೆ ವಿಪತ್ತಿನಲ್ಲಿ ಬೀಳುವುದಕ್ಕೆ ಎಂದಳು. ಮುಖರಕನು, ನೀನು ಯಾರು? ಏಕೆ ಹೀಗೆನ್ನುತ್ತೀಯೇ ಎಂದು ಕೇಳಿದನು. ಅವಳು, ಸುಘೋಷವೆಂಬ ಅಗ್ರಹಾರದಲ್ಲಿ ಪದ್ಮಗರ್ಭನೆಂಬ ಶ್ರೋತ್ರಿಯ ಬ್ರಾಹ್ಮಣನಿದ್ದನು. ಅವನಿಗೆ ಮುಖರಕನೆಂಬ ಮಗನೂ ಪದ್ಮಿಷ್ಠೆ ಎಂಬ ಮಗಳೂ ಆದರು. ನಾನೇ ಆ ಪದ್ಮಿಷ್ಠೆ. ನನ್ನ ಅಣ್ಣನಾದ ಮುಖರಕನು ಚಿಕ್ಕ ವಯಸ್ಸಿನಲ್ಲಿಯೇ ಜೂಜಿನಲ್ಲಿ ಆಸಕ್ತನಾಗಿ ಮನೆ ಬಿಟ್ಟು ಎಲ್ಲಿಯೋ ದೇಶಾಂತರ ಹೊರಟು ಹೋದನು. ಆ ದುಃಖದಿಂದ ನಮ್ಮ ತಾಯಿ ತೀರಿ ಹೋಗಲು ನಮ್ಮ ತಂದೆಯು ನನ್ನನ್ನು ಕರೆದುಕೊಂಡು ಮಗನನ್ನು ಹುಡುಕುತ್ತಾ ಈ ಗ್ರಾಮಕ್ಕೆ ಬಂದನು. ಇಲ್ಲಿ ಹೆಸರು ಮಾತ್ರಕ್ಕೆ ಬ್ರಾಹ್ಮಣನಾದ ವಸುಭೂತಿ ಎಂಬ ಕಳ್ಳರ ಯಜಮಾನನಿದ್ದಾನೆ. ಅವನು ನನ್ನ ತಂದೆಯ ಪ್ರಾಣವನ್ನೂ ಹಣಕಾಸನ್ನೂ ಕಿತ್ತುಕೊಂಡು ನನ್ನನ್ನು ತನ್ನ ಮಗನಾದ ಸುಭೂತಿಗೆ ಮದುವೆ ಮಾಡಲೆಂದು ಸೆರೆ ಹಿಡಿದುಕೊಂಡು ಹೋದನು. ಆ ಮಗನು ಎಲ್ಲಿಯೋ ಹೋಗಿದ್ದಾನೆ. ನನ್ನ ಪುಣ್ಯದಿಂದ ಇನ್ನೂ ಬಂದಿಲ್ಲ. ಆ ಕಳ್ಳನು ಏನಾದರೂ ನಿಮ್ಮನ್ನು ಕಂಡರೆ ಸರ್ವನಾಶವಾಗುತ್ತದೆ. ಈ ಅಪಾಯದಿಂದ ಹೇಗೆ ತಪ್ಪಿಸಿಕೊಂಡು ಹೋಗಬೇಕೋ ಯೋಚನೆ ಮಾಡಿ ಎಂದಳು. ಅಣ್ಣ ತಂಗಿಯರು ಒಬ್ಬರನ್ನೊಬ್ಬರು ಪಡೆದು ಸಂತೋಷಗೊಂಡರು. ಆಮೇಲೆ ಮೂವರೂ ಸೇರಿ ಒಂದು ಹಂಚಿಕೆ ಮಾಡಿದರು. ಶ್ರೀದರ್ಶನನು ಅನ್ನ ಬಿಟ್ಟು ಕೃಶನಾಗಿ ಕಾಯಿಲೆಯವನಂತೆ ಮಲಗಿದನು. ಮುಖರಕನು ಅವನ ಕಾಲಿನ ಬಳಿ ಅಳುತ್ತಾ ಕುಳಿತನು. ಪದ್ಮಿಷ್ಠೆಯು ಕಳ್ಳರ ಯಜಮಾನನ ಹತ್ತಿರಕ್ಕೆ ಹೋಗಿ, ಕೆರೆಯ ಹತ್ತಿರ ಯಾವನೋ ಒಬ್ಬ ಪ್ರಯಾಣಿಕನು ಕಾಯಿಲೆಯಾಗಿ ಮಲಗಿದ್ದಾನೆ. ಅವನ ಹತ್ತಿರ ಒಬ್ಬ ಪರಿಚಾರಕನಿದ್ದಾನೆ ಎಂದು ಹೇಳಿದಳು. ಕೆಲವು ಜನ ಕಳ್ಳರು ಬಂದು ವಿಚಾರಿಸಲು ಮುಖರಕನು, ಇವನು ನನ್ನ ಅಣ್ಣ, ತೀರ್ಥಯಾತ್ರೆಗೆಂದು ಹೊರಟು ರೋಗ ಬಂದು ಮಲಗಿದ್ದಾನೆ.
ಈ ಗ್ರಾಮದಿಂದ ಯಾರನ್ನಾದರೂ ಸದ್ಬ್ರಾಹ್ಮಣರನ್ನು ಕರೆತಂದರೆ ನನ್ನ ಸರ್ವಸ್ವವನ್ನೂ ದಾನ ಮಾಡಿ ಬಿಡುತ್ತೇನೆ. ಇಂದಿನ ಸಂಜೆಯವರೆಗೆ ನಾನು ಬದುಕಿರುವುದಿಲ್ಲ ಎನ್ನುತ್ತಾನೆ. ಈ ಪರದೇಶದಲ್ಲಿ ಏನು ಮಾಡಲಿ ಎಂದು ಅಳುತ್ತಿದ್ದೇನೆ. ನೀವು ಯಾವನಾದರೂ ಒಬ್ಬ ಬ್ರಾಹ್ಮಣನನ್ನು ಕರೆತರಲಾರಿರಾ? ನಮ್ಮ ಅಣ್ಣ ಸತ್ತ ಕೂಡಲೇ ನಾನೂ ಅಗ್ನಿ ಪ್ರವೇಶ ಮಾಡುತ್ತೇನೆ. ಅವನು ಬದುಕಿರುವಾಗ ಕೈಯಾರ ದಾನ ಮಾಡಲಿ ಎಂದು ಬೇಡಿಕೊಂಡನು. ಅವರು ವಸುಭೂತಿಯನ್ನು ದಾನ ತೆಗೆದುಕೊಳ್ಳುವುದಕ್ಕೆಂದು ಕರೆದರು. ಅವನು ಕೊಲ್ಲದೆ ಹಣ ತೆಗೆದುಕೊಳ್ಳುವುದು ಸರಿಯಾದ ದಾರಿಯಲ್ಲ ಎಂದನು. ಅವರು, ಇದಕ್ಕೇಕೆ ಚಿಂತೆ? ಅವರೇನಾದರೂ ನಾಳೆಯವರೆಗೆ ಸಾಯದೆ ಬದುಕಿದ್ದರೆ ನಾವು ಕೊಂದು ಹಾಕುತ್ತೇವೆ. ವೃಥಾ ಬ್ರಹ್ಮಹತ್ಯವನ್ನು ಏಕೆ ಕಟ್ಟಿಕೊಳ್ಳಬೇಕು ಎಂದರು. ವಸುಭೂತಿಯು ಒಪ್ಪಿ ಕತ್ತಲೆಯಲ್ಲಿ ಬಂದು ಶ್ರೀದರ್ಶನನು ಕೊಟ್ಟ ಕೆಲವು ಒಡವೆಗಳನ್ನು ತೆಗೆದುಕೊಂಡು ಹೋದನು. ಕಳ್ಳರೆಲ್ಲರೂ ನಿದ್ರೆ ಮಾಡುತ್ತಿದ್ದಾಗ ಪದ್ಮಿಷ್ಠೆಯು ಬಂದಳು. ಮೂವರೂ ಹೊರಟು ಬೆಳಗಾಗುವ ಹೊತ್ತಿಗೆ ಒಂದು ಅಡವಿಯನ್ನು ಸೇರಿದರು. ಆ ಹಗಲೆಲ್ಲ ಕಳೆಯಿತು. ಸಂಜೆ ದೂರದಲ್ಲಿ ಒಂದು ಬೆಳಕು ಕಾಣಲು ಅದು ಯಾವುದೋ ಒಂದು ಗ್ರಾಮವಿರಬಹುದು, ಅಲ್ಲಿಂದ ತಿನ್ನುವುದಕ್ಕೆ ಏನಾದರೂ ಸಂಪಾದಿಸಿಕೊಂಡು ಬರೋಣವೆಂದು ಶ್ರೀದರ್ಶನನು ಅದನ್ನು ಹಿಡಿದು ಹೋಗಲು ಅಲ್ಲಿ ಒಂದು ರತ್ನಮಂದಿರವಿತ್ತು. ಅದರೊಳಗೆ ದಿವ್ಯರೂಪಿಣಿಯಾದ ಒಬ್ಬಳು ಯಕ್ಷಿಣಿಯೂ ಅವಳ ಪರಿವಾರದವರೂ ಇದ್ದರು. ಅವರು ವಿಧ ವಿಧವಾದ ಅನ್ನಪಾನಗಳನ್ನು ತರುತ್ತಿದ್ದದ್ದನ್ನು ನೋಡಿ ಶ್ರೀದರ್ಶನನು ಧೈರ್ಯದಿಂದ ಯಕ್ಷಿಣಿಯ ಬಳಿಗೆ ಹೋಗಿ ಅತಿಥಿ ಭಾಗವನ್ನು ಕೇಳಿದನು. ಅವಳು ಅವನ ಧೈರ್ಯವನ್ನು ಮೆಚ್ಚಿ ಒಬ್ಬ ಆಳಿನ ಕೈಯಲ್ಲಿ 3 ಜನರಿಗಾಗುವಷ್ಟು ತಿಂಡಿ ತೀರ್ಥಗಳನ್ನು ಕಳುಹಿಸಿದಳು. ಅದನ್ನು ಅವರು ಮೂವರೂ ತಿಂದ ಮೇಲೆ ಮುಖರಕನು, ಅಯ್ಯ, ನೀನು ನಿಜವಾಗಿಯೂ ಯಾವನೋ ದೇವಾಂಶ ಸಂಭೂತನಾದ ಪುರುಷ. ನಿನಗೆ ನನ್ನ ಈ ಲೋಕಸುಂದರಿಯಾದ ತಂಗಿಯನ್ನು ಕೊಡುತ್ತೇನೆ ಎಂದನು. ಅವನು ಅದಕ್ಕೆ ಒಪ್ಪಿ, ಆಗಲಿ, ಊರಿಗೆ ಹೋದ ಮೇಲೆ ಅವಳನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದನು. ಅನಂತರ ಮೂವರೂ ಪ್ರಯಾಣವನ್ನು ಮುಂದುವರಿಸಿ ಮಾಳವ ನಗರಕ್ಕೆ ಹೋಗಿ ಅಲ್ಲಿ ಒಬ್ಬ ಬ್ರಾಹ್ಮಣ ಮುದುಕಿಯ ಮನೆಯಲ್ಲಿ ಇಳಿದುಕೊಂಡರು. ಅಲ್ಲಿ ಒಬ್ಬರ ವಿಚಾರವನ್ನು ಮತ್ತೊಬ್ಬರು ತಿಳಿಸಿದರು. ಮುದುಕಿಯು ಈ ರಾಜನ ಆಶ್ರಯದಲ್ಲಿ ಸತ್ಯವ್ರತನೆಂಬ ಬ್ರಾಹ್ಮಣನಿದ್ದನು. ನಾನು ಆತನ ಹೆಂಡತಿ. ನನ್ನ ಹೆಸರು ಯಶಸ್ವತಿ. ನನಗೆ ಮಕ್ಕಳಿಲ್ಲದ್ದರಿಂದ ಗಂಡ ಹೋದ ಮೇಲೆ ದೊರೆಯು ಕೃಪೆಯಿಟ್ಟು ಗಂಡನ ಸಂಬಳದಲ್ಲಿ 4ನೇ ಭಾಗವನ್ನು ನನ್ನ ಜೀವನಾಂಶವಾಗಿ ಕೊಡಿಸಿದನು. ಪಾಪ, ಅವನಿಗೆ ಈಗ ಕ್ಷಯರೋಗ ಪ್ರಾಪ್ತವಾಗಿದೆ. ವೈದ್ಯರೆಲ್ಲರೂ ಕೈಬಿಟ್ಟಿದ್ದಾರೆ. ಒಬ್ಬ ಮಂತ್ರವಾದಿ ಬಂದು ನನಗೆ ಒಬ್ಬ ವೀರನ ಸಹಾಯವನ್ನು ಕೊಟ್ಟರೆ ಬೇತಾಳನನ್ನು ಸಾಧಿಸಿ ನಾನು ಈ ರೋಗವನ್ನು ಪರಿಹರಿಸುತ್ತೇನೆ ಎಂದನು. ಊರಿನಲ್ಲೆಲ್ಲ ಡಂಗೂರ ಹೊಡಿಸಲು ಅಂಥವನು ಯಾರೂ ದೊರೆಯಲಿಲ್ಲ. ಆಗ ದೊರೆಯು ಮಂತ್ರಿಗಳನ್ನು ಕುರಿತು, ಆ ಜೂಜಿನ ಮಠದಲ್ಲಿ ವಿಚಾರಿಸಿ, ಅಲ್ಲಿಗೆ ಯಾರಾದರೂ ಹೊಸದಾಗಿ ಬಂದಿದ್ದಾರೋ? ಜೂಜುಕೋರರಿಗೆ ಹೆಂಡತಿ, ಮಕ್ಕಳು, ಬಂಧು ಬಳಗ, ದುಡ್ಡು, ಕಾಸು ಯಾವ ಆತಂಕವೂ ಇರುವುದಿಲ್ಲ. ನಿರ್ಭಯರಾಗಿ ಮರದ ಕೆಳಗೆ ಮಲಗುತ್ತಾರೆ ಎಂದನು. ಅದರಂತೆ ಮಂತ್ರಿಯು ಆ ಮಠಾಧಿಪತಿಗೆ ಹೇಳಿ ಕಳುಹಿಸಿದ್ದಾನೆ, ನೀವು ಆಟಗಾರರು. ಆ ಕೆಲಸವನ್ನು ಕೈಗೊಳ್ಳುವ ಹಾಗಿದ್ದರೆ ಮಠಕ್ಕೆ ಕರೆದುಕೊಂಡು ಹೋಗುತ್ತೇನೆ. ನಿಮಗೆ ಯಥೇಚ್ಛವಾದ ಸಂಭಾವನೆ ದೊರೆಯುತ್ತದೆ. ರಾಜನಿಗೂ ನನಗೂ ಉಪಕಾರವಾಗುತ್ತದೆ ಎಂದಳು. ಶ್ರೀದರ್ಶನನು ಒಪ್ಪಿದನು. ಮುದುಕಿಯು ಅವನನ್ನು ಮಠಾಧಿಪತಿಯ ಹತ್ತಿರ ಕರೆದುಕೊಂಡು ಹೋಗಿಬಿಟ್ಟಳು. ಅವನು ಅವನನ್ನು ರಾಜನಿಗೆ ಪರಿಚಯ ಮಾಡಿಕೊಟ್ಟನು. ಮಂತ್ರವಾದಿಯು ಹೇಳಿದಂತೆ ಅವನು ಕೃಷ್ಣ ಪಕ್ಷದ ಚತುರ್ದಶಿಯ ದಿವಸ ರಾತ್ರಿ ಕೈಯಲ್ಲಿ ಕತ್ತಿ ಹಿಡಿದು ಸ್ಮಶಾನಕ್ಕೆ ಹೋಗಲು ಮಂತ್ರವಾದಿಯು ಇಲ್ಲಿಂದ ಪಶ್ಚಿಮಕ್ಕೆ ಒಂದು ಕ್ರೋಶ ದೂರದಲ್ಲಿ ಮುಳ್ಳು ಮುತುಕದ ಮರದಲ್ಲಿ ಒಂದು ಹೆಣವಿದೆ, ಅದನ್ನು ತೆಗೆದುಕೊಂಡು ಬಾ ಎಂದು ಹೇಳಿದನು. ಅವನು ಹಾಗೆಯೇ ಆಗಲೆಂದು ಅಲ್ಲಿಗೆ ಹೋಗಲು ಅಷ್ಟು ಹೊತ್ತಿಗೆ ಅದನ್ನು ಆಗಲೇ ಮತ್ತೆ ಯಾರೋ ಒಬ್ಬರು ತೆಗೆದುಕೊಂಡು ಹೋಗುತ್ತಿದ್ದರು. ಆದ್ದರಿಂದ ಓಡಿ ಹೋಗಿ, ಇದು ನನ್ನ ಸ್ನೇಹಿತನ ಹಣ, ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೀಯೇ ಎಂದು ಅದನ್ನು ಅವನ ಹೆಗಲ ಮೇಲಿಂದ ಎಳೆದನು. ಇನ್ನೊಬ್ಬನು, ಇದು ನನ್ನ ಸ್ನೇಹಿತನ ಹೆಣ ಎಂದು ಹಿಡಿದುಕೊಂಡನು. ಇಬ್ಬರೂ ಎಳೆದಾಡುತ್ತಿರಲು ಒಂದು ಬೇತಾಳವು ಆ ಹೆಣವನ್ನು ಹೊಕ್ಕು ವಿಕಾರವಾಗಿ ಕೂಗಿಕೊಂಡಿತು. ಅದನ್ನು ಕೇಳಿ ಎರಡನೆಯವನು ಎದೆಯೊಡೆದು ಸತ್ತನು. ಬೇತಾಳವು, ನನಗೆ ಯಾರು ಆಹಾರ ಕೊಡುತ್ತಾರೋ ಅವರು ಸ್ನೇಹಿತರು, ಅವರೊಡನೆ ಬರುತ್ತೇನೆ ಎಂದಿತು. ಬೇರೆ ಆಹಾರ ಅಲ್ಲಿ ದೊರೆಯದೇ ಇದ್ದದ್ದರಿಂದ ಶ್ರೀದರ್ಶನನು ತನ್ನ ಮಾಂಸವನ್ನೇ ಕೊಯ್ದುಕೊಟ್ಟನು. ಅದು ತೃಪ್ತಿಗೊಂಡು ಅವನೊಡನೆ ಬಂತು. ಅದನ್ನು ಮಂತ್ರವಾದಿಗೆ ಒಪ್ಪಿಸಲು
ಅವನು ಅದನ್ನು ಪೂಜಿಸಿ ಅದರ ಎದೆಯ ಮೇಲೆ ಕೂತು ಅದರ ಬಾಯಲ್ಲಿ ಮನುಷ್ಯರ ಮೂಳೆಯಿಂದ ಮಾಡಿದ ಸೌಟಿನಿಂದ ಹೋಮ ಮಾಡಿದನು. ಮತ್ತೊಂದು ಕ್ಷಣದಲ್ಲಿ ಆ ಶವದ ಬಾಯಿಂದ ಒಂದು ಜ್ವಾಲೆ ಹೊರಟಿತು. ಅದನ್ನು ಕಂಡು ಸಾಧಕನು ಎದ್ದು ಅತ್ತ ಕಡೆ ನಿಂತನು. ಅವನು ಹೀಗೆ ಅಧೈರ್ಯಪಟ್ಟದ್ದರಿಂದ ಬೇತಾಳನು ಬಾಯಿ ತೆರೆದು ಅವನನ್ನು ನುಂಗಿ ಓಡುವುದಕ್ಕೆ ಹೊರಟಿತು. ಶ್ರೀದರ್ಶನನು ಅದನ್ನು ಅಟ್ಟಿಸಿಕೊಂಡು ಹೋಗಲು ಬೇತಾಳನು, ನಿನ್ನ ಸತ್ವವನ್ನು ನೋಡಿ ನನಗೆ ಸಂತೋಷವಾಗಿದೆ. ನನ್ನ ಬಾಯಿಂದ ಬಂದ ಈ ಸಾಸುವೆಯನ್ನು ಹಿಡಿ. ಇದನ್ನು ರಾಜನ ತಲೆಗೂ ಕೈಗೂ ಕಟ್ಟಿದರೆ ಅವನ ರೋಗ ವಾಸಿಯಾಗುತ್ತದೆ. ನೀನೇ ಮಂತ್ರವಾದಿಯನ್ನು ಏನೋ ಮಾಡಿದ್ದೀಯೇ ಎಂದು ಅವರು ಶಂಕಿಸುವುದಾದರೆ ನನ್ನ ಹೊಟ್ಟೆ ಬಗೆದು ಅವನನ್ನು ತೋರಿಸು ಎಂದು ಹೇಳಿ ಹೊರಟು ಹೋಯಿತು. ಅವನು ಅನಂತರ ಆ ರಾತ್ರಿಯನ್ನು ಮಠದಲ್ಲಿ ಕಳೆದು ಬೆಳಗ್ಗೆ ರಾಜನ ಹತ್ತಿರಕ್ಕೆ ಹೋಗಿ ನಡೆದದ್ದನ್ನೆಲ್ಲ ಹೇಳಿ ಅವನಿಗೆ ಆ ಸಾಸುವೆಯನ್ನು ಕೊಟ್ಟಿ ಮಂತ್ರಿಯನ್ನು ಕರೆದುಕೊಂಡು ಹೋಗಿ ಶವದ ಹೊಟ್ಟೆಯನ್ನು ಬಿಗಿದು ಮಂತ್ರವಾದಿಯ ದೇಹವನ್ನು ತೋರಿಸಿದನು. ರಾಜನಿಗೆ ರೋಗ ವಾಸಿಯಾಯಿತು. ಅನಂತರ ಅವನು ತನಗೆ ಮಕ್ಕಳಿಲ್ಲದ್ದರಿಂದ ಶ್ರೀದರ್ಶನನನ್ನು ಯುವರಾಜನನ್ನಾಗಿ ಮಾಡಿದನು. ಆಮೇಲೆ ಅವನು ತನ್ನ ಸೇವೆಗೆಂದು ಒಡುಗೂಡಿ ಬಂದ ಲಕ್ಷ್ಮಿಯಂತಿದ್ದ ಪದ್ಮಿಷ್ಠೆಯನ್ನು ಮದುವೆಯಾಗಿ ಅವಳೊಡನೆಯೂ ಮುಖರಕನೊಡನೆಯೂ ಸುಖವಾಗಿದ್ದನು. ಒಂದು ದಿನ ಉಪೇಂದ್ರ ಶಕ್ತಿ ಎಂಬ ಒಬ್ಬ ಘನವರ್ತಕನು ಸಮುದ್ರ ತೀರದಿಂದ ರತ್ನಗಣಪತಿಯನ್ನು ತಂದುಕೊಡಲು ಅದನ್ನು ಯುವರಾಜನು ಪ್ರತಿಷ್ಠೆ ಮಾಡಿ ಅದರ ಅರ್ಚನೆಗೆ ಗ್ರಾಮ ಸಹಸ್ರವನ್ನು ದಾನ ಮಾಡಿದನು. ಅವನು ಮಾಡಿಸಿದ ಪೂಜೋಪಚಾರಗಳಿಂದ ಗಣಪತಿಯು ತುಷ್ಟನಾಗಿ ತನ್ನ ಗಣಗಳನ್ನು ಕುರಿತು, ಪಶ್ಚಿಮ ಸಮುದ್ರದಲ್ಲಿ ಹಂಸದ್ವೀಪಕ್ಕೆ ರಾಜನಾದ ಅನಂಗೋದಯನಿಗೆ ಅನಂಗಮಂಜರಿ ಎಂಬ ಮಗಳು ಇದ್ದಾಳೆ. ಅವಳು ನನ್ನನ್ನು ಪೂಜಿಸಿ ನನಗೆ ಪೃಥ್ವೀಶ್ವರನನ್ನು ಪತಿಯಾಗಿ ಕೊಡು ಎಂದು ಬೇಡಿಕೊಂಡಿದ್ದಾಳೆ. ಆದ್ದರಿಂದ ಅವಳನ್ನೂ ಈ ಶ್ರೀದರ್ಶನನನ್ನೂ ಸೇರಿಸೋಣ. ಹಾಗಾದರೆ ಇಬ್ಬರ ಭಕ್ತಿಗೂ ಫಲ ದೊರೆತಂತಾಗುತ್ತದೆ. ಇದರಿಂದ ನನ್ನನ್ನು ತಂದುಕೊಟ್ಟ ಉಪೇಂದ್ರ ಶಕ್ತಿಗೂ ಉಪಕಾರವಾಗತಕ್ಕದ್ದಿದೆ ಎಂದು ಹೇಳಿದನು. ಅದರಂತೆ ಗಣಗಳು ಅವನನ್ನು ಹಂಸದ್ವೀಪಕ್ಕೆ ಕರೆದುಕೊಂಡು ಹೋಗಿ ಅನಂಗಮಂಜರಿಯ ಪಕ್ಕದಲ್ಲಿ ಮಲಗಿಸಿದವು. ರಾತ್ರಿ ಎಚ್ಚರವಾಗಿ ನೋಡಲು ಇಬ್ಬರಿಗೂ ಆಶ್ಚರ್ಯವಾಯಿತು. ತಮ್ಮ ಆಭರಣಗಳನ್ನು ವಿನಿಮಯ ಮಾಡಿಕೊಂಡು ಗಾಂಧರ್ವ ವಿವಾಹವಾಗಬೇಕು ಎನ್ನುವ ಹೊತ್ತಿಗೆ ಗಣಗಳು ಅವರಿಗೆ ಮೋಹವನ್ನುಂಟು ಮಾಡಿ ಶ್ರೀದರ್ಶನನನ್ನು ತನ್ನ ಸ್ಥಾನದಲ್ಲಿ ತಂದಿರಿಸಿದವು. ಇಬ್ಬರಿಗೂ ವಿರಹವ್ಯಥೆಯುಂಟಾಯಿತು. ಶ್ರೀಸೇನನು ಹಂಸದ್ವೀಪದ ವಿಚಾರ ಯಾರಿಗಾದರೂ ಗೊತ್ತಿದೆಯೇ ಎಂದು ಡಂಗೂರ ಹೊಡಿಸಿದನು. ಯಾರಿಗೂ ಏನೂ ಗೊತ್ತಿರಲಿಲ್ಲ. ಅತ್ತ ಅನಂಗೋದಯನು ಬ್ರಹ್ಮಸೇನನೆಂಬ ಸಿದ್ಧಯೋಗಿಯ ಹತ್ತಿರ ಹೋಗಿ ಈ ವಿಚಾರವನ್ನು ಹೇಳಿದನು. ಅವನಿಂದ ನಡೆದ ಸಂಗತಿಯನ್ನೆಲ್ಲ ತಿಳಿದು, ಮಾಳವ ದೇಶವೆಲ್ಲಿ, ಹಂಸದ್ವೀಪವೆಲ್ಲಿ, ನಾನು ಅವನನ್ನು ಕಾಣುವುದು ಹೇಗೆ ಎಂದು ಅವನು ನಿರಾಶನಾಗಲು, ಬ್ರಹ್ಮಸೇನನು ನಾನು ಅದಕ್ಕೆ ಏರ್ಪಡಿಸುತ್ತೇನೆ ಎಂದು ಶ್ರೀಸೇನನು ಇದ್ದ ಸ್ಥಳಕ್ಕೆ ಬಂದನು. ಅಲ್ಲಿ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಅದನ್ನು ಪೂಜಿಸುತ್ತಾ ಕುಳಿತಿರಲು ಉಪೇಂದ್ರ ಶಕ್ತಿಯ ಮಗನಾದ ಮಹೇಂದ್ರ ಶಕ್ತಿಯು ಅಲ್ಲಿಗೆ ಬಂದು ಬ್ರಹ್ಮಸೇನನನ್ನು ಹಿಡಿದುಕೊಂಡನು. ಅವನಿಗೆ ಬಹು ಹಿಂದೆಯೇ ಹುಚ್ಚಿ ಹಿಡಿದು ಎಲ್ಲೆಂದರೆ ಅಲ್ಲಿ ಬೆತ್ತಲೆ ತಿರುಗುತ್ತಿದ್ದನು. ಬ್ರಹ್ಮಸೇನನು ಅವನಿಗೆ ಒಂದು ಏಟು ಕೊಟ್ಟನು. ಕೂಡಲೇ ಅವನಿಗೆ ಪ್ರಜ್ಞೆ ಬಂದು ಬೆತ್ತಲೆ ಇರುವುದಕ್ಕೆ ನಾಚಿಕೆ ಪಟ್ಟುಕೊಂಡು ಮನೆಗೆ ಓಡಿ ಹೋದನು. ಈ ವಿಚಾರ ಎಲ್ಲೆಲ್ಲಿಯೂ ಹರಡಿ ಶ್ರೀಸೇನನೂ ಸುದರ್ಶನನೊಡನೆ ಅವನನ್ನು ನೋಡುವುದಕ್ಕೆ ಬಂದು, ನನ್ನ ಮಗನೂ ಸ್ವಸ್ಥನಾಗುವ ಹಾಗೆ ಮಾಡಿಕೊಡಬೇಕು ಎಂದು ಅವನನ್ನು ಬೇಡಿಕೊಂಡನು. ಅವನು, ಈ ಕಳ್ಳನಿಗೆ ನಾನೇನು ಮಾಡುವುದಕ್ಕಾದೀತು? ಇವನು ರಾತ್ರಿಯೋ ರಾತ್ರಿ ಅನಂಗಮಂದಿರಿಯ ಹೃದಯವನ್ನೂ ಆಭರಣಗಳನ್ನೂ ಹಂಸದ್ವೀಪದಿಂದ ಕದ್ದು ತಂದಿದ್ದಾನೆ. ಆದರೂ ನಿನ್ನ ಮಾತನ್ನು ನಡೆಸಿಕೊಡಬೇಕು ಎಂದು ಶ್ರೀದರ್ಶನನ ಕೈ ಹಿಡಿದುಕೊಂಡನು. ಇಬ್ಬರೂ ಅಂತರ್ಧಾನವಾದರು. ಹಂಸದ್ವೀಪಕ್ಕೆ ಹೋಗಲು ಅಲ್ಲಿ ಅನಂಗಮಂಜರಿ ದೊರೆತಳು. ಅವಳನ್ನು ಊರಿಗೆ ಕರೆದುಕೊಂಡು ಬಂದನು. ಆ ಇಬ್ಬರು ಹೆಂಡರಲ್ಲಿಯೂ ಪದ್ಮಸೇನ, ಅನಂಗಸೇನ ಎಂಬ ಇಬ್ಬರು ಗಂಡು ಮಕ್ಕಳಾದರು. ಶ್ರೀಸೇನನ ಅನಂತರ ಅವನೇ ರಾಜನಾಗಿ ಭೂಮಂಡಲವನ್ನು ಗೆದ್ದು ಆಳುತ್ತಿದ್ದನು. ಒಂದು ದಿನ
ತನ್ನ ಹೆಂಡತಿಯರೊಡನೆ ಅಂತಃಪುರದಲ್ಲಿರಲು ಹೊರಗೆ ಒಬ್ಬ ಬ್ರಾಹ್ಮಣನು ಕೂಗಿಕೊಂಡನು. ಅವನನ್ನು ಕರೆಸಿ ಅದೇಕೆಂದು ಕೇಳಲು ಅವನು, ನನ್ನ ದೀಪ್ತ ಶಿಖವಾದ ಅಗ್ನಿಯು ಅಟ್ಟಹಾಸವನ್ನು ಹೊರಗಿಡುವಿ ಜ್ಯೋತಿ ಧೂಮಲೇಖೆಗಳೊಡನೆ ಕಾಲಮೇಘದಿಂದ ನಾಶ ಹೊಂದಿತು ಎಂದು ಮಾಯವಾದನು. ರಾಜನು, ಇದೇನು ಈತ ಹೇಳಿದ್ದು, ಈತ ಎಲ್ಲಿ ಹೋದ ಎಂದು ಆಶ್ಚರ್ಯಪಡುತ್ತಿರಲು ಇಬ್ಬರು ರಾಣಿಯರೂ ಕಣ್ಣೀರು ಸುರಿಸುತ್ತಾ ಪ್ರಾಣ ಬಿಟ್ಟರು. ರಾಜನು ಅದನ್ನು ಕಂಡು ಮೂರ್ಛೆ ಹೋದನು. ಮುಖರಕನು ಅವನಿಗೆ ಶೈತ್ಯೋಪಚಾರ ಮಾಡಿ ರಾಣಿಯರ ದೇಹ ಸಂಸ್ಕಾರಕ್ಕೆ ಏರ್ಪಡಿಸಿದನು. 1 ವರ್ಷ ಕಳೆಯಲು ರಾಜನು ತನ್ನ ರಾಜ್ಯವನ್ನು ಇಬ್ಬರು ಗಂಡು ಮಕ್ಕಳಿಗೂ ಹಂಚಿಕೊಟ್ಟು ತಪಸ್ಸಿಗೆ ಹೊರಟು ಹೋದನು. ಅಲ್ಲಿ ಸುತ್ತಾಡುತ್ತಾ ಒಂದು ಆಲದ ಮರದ ಹತ್ತಿರಕ್ಕೆ ಹೋಗಲು ಅದರ ಬುಡದಿಂದ ಇಬ್ಬರು ದಿವ್ಯ ಸ್ತ್ರೀಯರು ಕೈಯಲ್ಲಿ 2 ಹಣ್ಣು ಹಿಡಿದುಕೊಂಡು ಬಂದು, ಮಹಾರಾಜ, ಇದನ್ನು ತೆಗೆದುಕೋ ಎಂದರು. ನೀವು ಯಾರು ಎಂದು ರಾಜನು ಕೇಳಲು ಅವರು, ಬಾ ಹೇಳುತ್ತೇನೆ ಎಂದು ಬುಡದಲ್ಲಿ ಪ್ರವೇಶಿಸಲು ಅಲ್ಲಿ ಒಂದು ಚಿನ್ನದ ಊರು ಇತ್ತು. ಅಲ್ಲಿ ಹಣ್ಣನ್ನು ತಿಂದು ವಿಶ್ರಮಿಸಿಕೊಳ್ಳಲು ಅವರು ಹೀಗೆಂದು ಹೇಳಿದರು. ಪ್ರತಿಷ್ಠಾನಪುರದಲ್ಲಿ ಕಮಲಗರ್ಭನೆಂಬ ಬ್ರಾಹ್ಮಣನಿದ್ದನು. ಅವನಿಗೆ ಪಥ್ಯಾಬಲ ಎಂಬ 2 ಹೆಂಡತಿಯರಿದ್ದರು. ಅವರು ಮುಪ್ಪಿನ ಮುದುಕರಾಗುವವರೆಗೂ ಇದ್ದು ಮುಂದೆ ಎಂದೆಂದೂ ತಾವೇ ಗಂಡ ಹೆಂಡಿರಾಗಿರಬೇಕೆಂದು ಕೋರಿ ಒಟ್ಟಿಗೆ ಅಗ್ನಿಪ್ರವೇಶ ಮಾಡಿದರು. ಆಮೇಲೆ ಆ ಕಮಲಗರ್ಭನು ಪ್ರದೀಪಾಕ್ಷನೆಂಬ ಯಕ್ಷನ ಹೊಟ್ಟೆಯಲ್ಲಿ ದೀಪ್ತಶಿಖನೆಂಬ ಮಗನಾಗಿಯೂ ಅಟ್ಟಹಾಸನ ತಮ್ಮನಾಗಿಯೂ ಹುಟ್ಟಿದನು. ಅವನ ಹೆಂಡತಿಯರಾದ ಪಥ್ಯಾಬಲೆಯರು ಧೂಮಕೇತುವೆಂಬ ಯಕ್ಷನ ಹೊಟ್ಟೆಯಲ್ಲಿ ಜ್ಯೋತಿರ್ಲೇಖೆ ಧೂಮಲೇಖೆ ಎಂಬ ಮಕ್ಕಳಾಗಿ ಹುಟ್ಟಿದರು. ಅವರು ವಯಸ್ಸಿಗೆ ಬರಲು ಗಂಡನಿಗಾಗಿ ಈಶ್ವರನನ್ನು ಕುರಿತು ತಪಸ್ಸು ಮಾಡಿದರು. ಈಶ್ವರನು ಪ್ರತ್ಯಕ್ಷನಾಗಿ, ನೀವಿಬ್ಬರೂ ಪೂರ್ವಜನ್ಮದಲ್ಲಿದ್ದ ಗಂಡನೇ ಎಲ್ಲ ಜನ್ಮದಲ್ಲಿಯೂ ಗಂಡನಾಗಿರಲಿ ಎಂದು ಒಟ್ಟಿಗೆ ಅಗ್ನಿಪ್ರವೇಶ ಮಾಡಿದಿರಿ. ಆ ದೀಪ್ತಶಿಖನು ಈಗ ಸ್ವಾಮಿ ಶಾಪದಿಂದ ಶ್ರೀದರ್ಶನನೆಂಬ ಮನುಷ್ಯನಾಗಿ ಹುಟ್ಟಿದ್ದಾನೆ. ಆದ್ದರಿಂದ ನೀವೂ ಮನುಷ್ಯಲೋಕಕ್ಕೆ ಹೋಗಿ ಅವನ ಹೆಂಡತಿಯರಾಗಿದ್ದು ಶಾಪ ಮುಗಿದ ಮೇಲೆ ಎಲ್ಲರೂ ಯಕ್ಷರಾಗಿ ಎಂದರು. ಅದರಂತೆ ಅವರು ಪದ್ಮಿಷ್ಠೆ ಮತ್ತು ಅನಂಗಮಂಜರಿಯರಾಗಿ ಹುಟ್ಟಿ ಶ್ರೀದರ್ಶನನ ಹೆಂಡಿರಾದರು. ಅಟ್ಟಹಾಸನು ಬ್ರಾಹ್ಮಣ ರೂಪದಿಂದ ಬಂದು 2 ಅರ್ಥವಾಗುವಂತೆ ಹೆಸರು ಹೇಳಿ ಹುಟ್ಟನ್ನು ಜ್ಞಾಪಿಸಲು ಅವರು ಆ ದೇಹಗಳನ್ನು ಬಿಟ್ಟು ಯಕ್ಷಿಣಿಯರಾದರು. ಅವರೇ ನಾವು, ನೀನೇ ಆ ದೀಪ್ತ ಶಿಖ ಹೀಗೆಂದು ಹೇಳಲು ಶ್ರೀದರ್ಶನನು ಜಾತಿಸ್ಮರಣಾಗಿ ಕೂಡಲೇ ದೀಪ್ತಶಿಖನೆಂಬ ಯಕ್ಷನಾಗಿ ತನ್ನ 2 ಹೆಂಡರನ್ನೂ ಕೂಡಿಕೊಂಡನು. ಅಯ್ಯ ವಿಚಿತ್ರ ಕಥಾ, ಆ ಯಕ್ಷನೇ ನಾನು, ಇವರೇ ನನ್ನ ಹೆಂಡರಾದ ಜ್ಯೋತಿರ್ಲೇಖೆ ಧೂಮಲೇಖೆಯರು. ಹೀಗೆ ನಮ್ಮಂಥ ದೇವವಂಶೋತ್ಪನ್ನರಿಗೂ ಇಂಥ ಸುಖ ದುಃಖಗಳು ಬೇಕಾದ ಹಾಗೆ ಬರುತ್ತವೆ. ಅಂಥದರಲ್ಲಿ ಮನುಷ್ಯರಿಗೆ ಕೇಳಬೇಕೇ? ನಾನು ನಿನ್ನ ಒಡೆಯನಾದ ಮೃಗಾಂಕದತ್ತನನ್ನು ಬೇಗಲೇ ನೋಡುವೆ, ಚಿಂತಿಸಬೇಡ. ಇದು ನನ್ನ ಭೂಲೋಕದ ಮೇಲಣ ಮನೆ, ಇಲ್ಲಿ ಇದ್ದುಕೊಂಡಿರು. ನಿನ್ನ ಅಭಿಲಾಷೆಯನ್ನು ಪೂರೈಸಿ ಆಮೇಲೆ ಕೈಲಾಸಕ್ಕೆ ಹೋಗುತ್ತೇನೆ ಎಂದು ಹೇಳಿ ಕೆಲವು ಕಾಲ ತನ್ನ ಹತ್ತಿರ ಇರಿಸಿಕೊಂಡಿದ್ದನು. ಇಂದು ನೀವೆಲ್ಲ ಇಲ್ಲಿಗೆ ಬಂದಿದ್ದೀರೆಂದು ತಿಳಿದು ರಾತ್ರಿ ನೀವು ನಿದ್ರೆ ಮಾಡುತ್ತಿರುವಾಗ ನನ್ನನ್ನು ಕರೆತಂದು ನಿಮ್ಮ ಮಧ್ಯೆ ಇಟ್ಟನು. ಹೀಗೆ ನೀವು ನನ್ನನ್ನು ಕರೆತಂದಿರಿ, ನಾನು ನಿಮ್ಮನ್ನೂ ಕಂಡೆ.